ನಾನಂತೂ ಏನು ಕೇಳಿಲ್ಲ. ಆ ಜನಸ್ಪಂದನದಲ್ಲಿ ಏನು ಮಾಡ್ತಾರೆ ಅಂದ್ರೆ ಯಾರಿಗೋ ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ಆಗಿರ್ಬೋದು, ಅಥವಾ ಗರ್ಭಿಣಿಯರಿಗೆ ಶ್ರೀಮಂತ ಮಾಡೋದು, ಇಷ್ಟೇ ಕಾರ್ಯಕ್ರಮಕ್ಕೆ ಸೀಮಿತ ಆಗಿದೆ. ಯಾವುದನ್ನ ಒಬ್ಬ ರೈತರಿಗೆ ತಗೊಳ್ಳಿ, ನಿಮಗೆ ಜಮೀನು ಮಂಜೂರಾಗಿದೆ, ನೀವು ಹಕ್ಕುಪತ್ರ ತಗೊಳ್ಳಿ ಅಂತ ಕೊಟ್ಟಿರುವಂತ ಎಕ್ಸಾಂಪಲ್ ಇದೆಯಾ? ಮೇ 15ರಂದು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ. ಮೇ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 157 ಗ್ರಾಮ ಪಂಚಾಯಿತಿಗಳ ಮುಂದೆ ಕೃಷಿ ಕೂಲಿ ಕಾರ್ಮಿಕರ, ರೈತ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಐಕ್ಯ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಎಸ್ಎಫ್ಐ ಮುಖಂಡ ಸೋಮಶೇಖರ್ ಹೇಳಿದ್ದಾರೆ. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ಗಡಿಭಾಗದಲ್ಲಿ ಮನ್ರೇಗಾ ಮನೆ ನಿವೇಶನ ಕಾರ್ಮಿಕ ಕಾನೂನು ರದ್ದು, 4 ಸಂಹಿತೆಗಳು ಹಾಗೂ ಮಸಣ ಕಾರ್ಮಿಕರಿಗೆ ಶವ ಸಂಸ್ಕಾರ ಕೂಲಿ, ಮಾಸಾಶನ ಸೇರಿದಂತೆ ಬೇಡಿಕೆಗಳ ಈಡೇರಿಕೆಗಾಗಿ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ ಮಾಡಲಾಗುತ್ತಿದೆ. ಆದ್ದರಿಂದ ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಟಿಟಿ ಮುನಿಸ್ವಾಮಿ ಮಾತನಾಡಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದು ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕ ಬಲ ನೀಡಿದರು. ಮನ್ರೇಗಾ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ಯೋಜನೆ, ದಲಿತರು, ಮಹಿಳೆಯರು, ರೈತರಿಗೆ ಉದ್ಯೋಗ ಒದಗಿಸುವುದು ಯೋಜನೆಯ ಉದ್ದೇಶ. ಇದರಿಂದ ವರ್ಷದಲ್ಲಿ 100 ದಿನ ಕಡ್ಡಾಯವಾಗಿ ಉದ್ಯೋಗ ಸಿಗುತ್ತಿತ್ತು. ಈಗ ಆ ಉದ್ಯೋಗದ ಹಕ್ಕನ್ನೇ ಕಸಿಯುವ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಈ ಮೂಲಕ ಮತ್ತೆ ಗಾಂಧಿಯನ್ನ ಕೊಲೆ ಮಾಡಲಾಗಿದೆ. ಯುಪಿಎ ಜಾರಿಗೆ ತಂದ ಕಾರ್ಯಕ್ರಮವನ್ನ ರದ್ದು ಮಾಡಿ ಉದ್ಯೋಗದ ಹಕ್ಕು ಕಸಿದುಕೊಂಡಿರುವುದು ಸಂವಿಧಾನ ಬಾಹಿರ ಕೆಲಸ ಎಂದು ಹೇಳಿದ್ದಾರೆ. ನಾವು ಈ ಅನ್ಯಾಯದ ವಿರುದ್ಧ ತೀವ್ರವಾದ ಹೋರಾಟ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡ ಜಿ ಕೃಷ್ಣಪ್ಪ, ಮುಸ್ತಫಾ, ವಾಲ್ಮೀಕಿ, ಅಶ್ವತ್ಥಪ್ಪ ಹಾಗೂ ಜಿ ಕೃಷ್ಣಪ್ಪ ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಏನು 2004ರಲ್ಲಿ ನಮ್ಮ UPA ಸರ್ಕಾರ ಅಧಿಕಾರಕ್ಕೆ ಬಂದು ಆಗ CPM ಪಕ್ಷದ 64 ಜನ ಸಂಸತ್ ಸದಸ್ಯರು ಬೆಂಬಲ ಕೊಟ್ಟರೆ ಮಾತ್ರ UPA ಸರ್ಕಾರ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿಯಲ್ಲಿ ಅವಾಗ ಜನಪರವಾದಂಥ ನಿಯಮಗಳನ್ನ ಜಾರಿಗೆ ತಂದರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರಿಂದಾಗಿ ಏನು ಈಗ ಜನಗಳು ಅಂತ ಕಾನೂನುಗಳನ್ನ ಬಳಸ್ಕೊಂಡು ಸೌಲಭ್ಯಗಳನ್ನ ಪಡ್ಕೊತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಆ ಕಾನೂನುಗಳನ್ನು ದುರ್ಬಲಗೊಳಿಸ್ತಾ ಹೊರಡ್ತಾ ಇದೆ. ಒಂದು ನರೇಗಾ ಕಾಯ್ದೆ, ಎರಡನೇದು ನಮ್ಮ ಮಾಹಿತಿ ಹಕ್ಕು ಕಾಯ್ದೆ, ಮೂರನೇದು ಆಹಾರ ಹಕ್ಕು ಕಾಯ್ದೆ. ಆಹಾರ ಹಕ್ಕು ಕಾಯ್ದೆ ಮುಖಾಂತರ ಈಗ ಎಲ್ಲರಿಗೂ ಕೂಡ ಬಡವರಿಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರ್ತಾ ಇರೋದು. ಆ ಕಾನೂನು ಇಲ್ಲ ಅಂದ್ರೆ ಉಚಿತವಾಗಿ ಯಾರು ಕೂಡ ಅಕ್ಕಿನ ಕೊಡ್ತಾ ಇರಲಿಲ್ಲ. ಆವತ್ತು 2005ರಲ್ಲಿ ಆ ಕಾನೂನು ಮಾಡಿದ್ರಿಂದ ಬಂತು. ಆಮೇಲೆ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂತು. ಯಾರು ಬೇಕಾದ್ರೂ ಕೂಡ ಇವಾಗ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿಯನ್ನು ಪಡ್ಕೋಬಹುದು. ಅದು ಕೆಲವು ಸಂದರ್ಭಗಳಲ್ಲಿ ದುರುಪಯೋಗ ಆಗಿರ್ಬೋದು. ಆದರೆ ಅಂಥದ್ದನ್ನೇ ಇಟ್ಕೊಂಡು ಈ 2 ದಿವಸ ಹೋದರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಕೂಡ ರದ್ದುಪಡಿಸತಕ್ಕಂಥದ್ದನ್ನ ಈ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ ಅಂತ ಅನಿಸ್ತಾ ಇದೆ. ಮೂರನೇದು ಈ ನರೇಗಾ ಕಾಯ್ದೆಯಿಂದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಬಡವರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಕೂಡ ಹಕ್ಕಿನ ಒಂದು ತಮ್ಮ ಉದ್ಯೋಗದ ಹಕ್ಕನ್ನು ಪಡ್ಕೊಂಡಿದ್ರು. ನಮಗೆ ಮಾಡೋ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲೂ ಖಾಸಗಿಯಾಗಿ ಕೆಲಸ ಸಿಗದೇ ಇದ್ದಾಗ ಸರ್ಕಾರಕ್ಕೆ ಗ್ರಾಮ ಪಂಚಾಯತಿಗಳ ಮುಂದೆ ಅರ್ಜಿ ಹಾಕಿದ್ರೆ 15 ದಿವಸ ಒಳಗಡೆ ಕೆಲಸ ಕೊಡಬೇಕು. ಇಲ್ಲ ಕೆಲಸ ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಭತ್ಯೆ ಕೊಡಬೇಕಾಗಿತ್ತು, ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಆ ಕಾನೂನು ಇದ್ದಿದ್ದರಿಂದ ಕಂಪಲ್ಸರಿಯಾಗಿ ಅವರು ಗ್ರಾಮ ಪಂಚಾಯತಿಗಳ ಮುಖಾಂತರ ವರ್ಷದ ಆರಂಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಕೆಲಸ ಕೊಡ್ತಾ ಇದ್ರು. ಆದರೆ ಈಗೇನಾಗಿದೆ, ಈ ಸರ್ಕಾರ ಅದರಲ್ಲಿನ ಕೆಲವು ಲೋಪದೋಷಗಳನ್ನ ಮುಂದಿಟ್ಕೊಂಡು ಲೋಪದೋಷಗಳಿದ್ರೆ ಸರಿಪಡಿಸಬಹುದು. ಇವತ್ತು ಈ ವಿಪಿ ಕ್ರಾಂತಿ ಕಾನೂನಿಗೆ 40% ರಾಜ್ಯ ಸರ್ಕಾರ ಮೀಸಲಿಡಬೇಕು. ಇವತ್ತು ಮೊನ್ನೆ ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಮೀಸಲಿಟ್ಟಿಲ್ಲ. ಒಂದು ಕಡೆ ಇವರು ಉದ್ಯೋಗ ಕೊಡಲ್ಲ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಉದ್ಯೋಗ ಕೊಡಲ್ಲ. ಈ ಎರಡು ಸರ್ಕಾರಗಳ ಮಧ್ಯೆ ಇವತ್ತು ಜನಸಾಮಾನ್ಯರು, ಬಡವರು, ಬಡ ರೈತರು, ಬಡ ಕೂಲಿಕಾರರು ಇವತ್ತು ಅವರಿಗೆ ನಷ್ಟ ಆಗ್ತಾ ಇರ್ತಕ್ಕಂಥ ನಾವು ಸಂದರ್ಭ ನೋಡ್ತಾ ಇದ್ದೀವಿ. ಅವರ ಹೊಟ್ಟೆ ಮೇಲೆ ಇವತ್ತು ಈ ಎರಡೂ ಸರ್ಕಾರಗಳು ಬರೆ ಇರುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸ್ಥಾಪನೆ ಮಾಡಬೇಕು. ಈ ವಿಪಿ ಕ್ರಾಂತಿ ಕಾನೂನು ರದ್ದು ಮಾಡಬೇಕಂತೇಳಿ ಇವತ್ತು ಒತ್ತಾಯಿಸಿ ಎಲ್ಲಾ ಗ್ರಾಮ ಪಂಚಾಯತ್ಗಳ ಮುಂದೆ ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ರೈತ ಸಂಘ, ಕೂಲಿ ಸಂಘ, ಟ್ರೇಡ್ ಯೂನಿಯನ್ ನಾಯಕತ್ವದಲ್ಲಿ ಆ ಹೋರಾಟಕ್ಕೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕೂಲಿಕಾರರು, ಎಲ್ಲಾ ಬಡವರು, ಎಲ್ಲಾ ದುಡಿಯುವ ಜನರು ಸಹಕಾರ ಕೊಟ್ಟು ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ಇದು ನಿಮಗಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ, ಜನಪರವಾಗಿ ಜನರಿಗಾಗಿ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಚಳವಳಿ. ಈ
ಚಳವಳಿಗೆ ತಾವೆಲ್ಲರೂ ಕೂಡ ಈ ಕೆಂಬಾವುಟದ ಅಡಿಯಲ್ಲಿ ನಡೆಯುತ್ತಿರುವಂತಹ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಜನರಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಮೇ 15ನೇ ತಾರೀಕು ನಾವು ಸಂಘಟನೆ ನಮ್ಮೆಲ್ಲ ಸಂಘಟನೆ ಸೇರಿಕೊಂಡು ಜಂಟಿಯಾಗಿ ಜಿಲ್ಲಾ ಮಟ್ಟದಲ್ಲಿ 157 ಗ್ರಾಮ ಪಂಚಾಯತಿಗಳು ಕೊಡ್ತಾರೆ. ಎಲ್ಲ ಗ್ರಾಮ ಪಂಚಾಯತಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕಂತ ತೀರ್ಮಾನ ಆಗಿದೆ. ಅದರ ಭಾಗವಾಗಿ ಎಲ್ಲ ಪಂಚಾಯತಿಗಳ ಮುಂದೆ ಧರಣಿ ಹಮ್ಮಿಕೊಂಡಿದ್ದೀವಿ ಮೇ 15ನೇ ತಾರೀಕು. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಈಗ ರದ್ದುಪಡಿಸಿ ವಿ.ಬಿ. ರಾಮ್ಜಿ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಅದನ್ನು ರದ್ದುಪಡಿಸಿ ಮನೆರೇಗಾ ಖಾತ್ರಿ ಯೋಜನೆಯನ್ನು ಮುಂದುವರಿಸಬೇಕೆಂದು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಸೈಟ್ಗಳು ಮತ್ತು ಮನೆಗಳು ಶೀಘ್ರವಾಗಿ ಇಲ್ಲದಿರ್ತಕ್ಕಂಥವ್ರಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದಿರ್ತಕ್ಕಂಥವರಿಗೆ ಶೀಘ್ರವಾಗಿ ಒದಗಿಸ್ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ದರಖಾಸ್ತು 53 ಅರ್ಜಿಗಳು ಹಾಕೊಂಡಿದ್ದಾರೆ. ಇವರಿಗೆ ಯಾವುದೇ ವಿಧವಾದಂಥ ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ಸುಮಾರು 7-8 ವರ್ಷಗಳಾಗಿ 57 ಅರ್ಜಿ ಹಾಕಿ ಸುಮಾರು 53 ಅರ್ಜಿ ಹಾಕಿ ದರಖಾಸ್ತಲ್ಲಿ 25 ವರ್ಷಗಳಾಗ್ತಾ ಇದ್ದೀವಿ. ಇಷ್ಟವರೆಗೂ ಇನ್ನೂ ಬಾಕಿ ಇದ್ದಾರೆ. ಇವೆಲ್ಲವನ್ನೂ ಕೂಡ ವಿಲೇವಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.